ಯಾಕ ನೀಲಮ್ಮಕ್ಕ ಏನಾಯ್ತು? ಯಾಕ ನನ್ನ ಸಿಟಿಲೇ ಗುರಾಯಿಸ್ ಮಾಡಕತ್ತಿ? ಏನಾಯ್ತು? ಗೊತ್ತಿಲ್ಲ ನಿನಗ? ಹಿಡಿಬಿಟ್ಟಿ ಊರ್ ಹಿಡಿಬಿಟ್ಟಿ. ಅಲ್ಲ ನಿನಗ್ ಗೊತ್ತಿಲ್ಲ ಆ ಶಿವಪ್ಪನ ಗೀತವನ್ ಸವಾಸಿನ ಬಿಟ್ಟಿಲ್ಲ ಅಂತ ನಿನಗ್ ಗೊತ್ತೈತಿಲ್ಲ? ಮೊನ್ನೆ ನಾ ಕೈತಕ್ಕನ ಮುಂದೆ ಹೇಳಕತ್ತಾಗ ನೀ ಹೂ ಅಂದಿದ್ರೆ ಅಲ್ಲೇ ಎಲ್ಲ ಸತ್ಯ ಗೊತ್ತಾಗಿ ಬಿಡ್ತಿತ್ತು. ಗೊತ್ತಿಲ್ಲ ಏನೂ ನೋಡೇ ಇಲ್ಲ ನೋರಂಗ ನಾಟಕ ಮಾಡಿ ಹೋದಿಲ್ಲ. ಯಾಕೆ ಹಂಗ್ ಮಾಡಿದಿ? ಅದು ನೀಲಮ್ಮಕ್ಕ ನನಗ ಅಂಜಿಕ್ ಬಂದಂಗಾಯ್ತವ. ಆ ಶಿವಪ್ಪನ ಒಂಥರ ಗುರಾಯಿಸಿ ನೋಡಕತ್ತಿದ್ದಾವ. ಅಲ್ಲ ಮತ್ ನಾ ಏನಾರ ಸತ್ಯ ಹೇಳಿದೆ ಅಂದ್ರೆ ಆಮ್ಯಾಗ ನನ್ನ ಜೋಡ ಜಗಳಕ್ಕೆ ಬಿದ್ರಂದ್ರೆ ಏನು ಮಾಡೋದು? ನಿನಗೆ ಗೊತ್ತೈತಿಲ್ಲ ಮೊದ್ಲೇ ನಮ್ಮ ಮತ್ತೆ ಹೆಂಗದಾಳ ತಿಳ್ಕಿಸಿಂದ್ರ ಮೊದ್ಲೇ ನಮ್ಮ ಮತ್ತೆ ಮನಿ ಕುಳ್ತಿಂದು ಮಂದಿ ಉಸಾಬರಿ ಮಾಡಬೇಡ ಅಂತೇಳಿ ಮಾತಿಗೊಮ್ಮೆ ಹೇಳ್ತಾಳ ನನಗ. ಇನ್ನೇನಾರ ನಾ ಏನಾರ ಕಾರ್ಬಾರ್ ಮಾಡಿದ್ದೆ ಅಂದ್ರೆ ಮುಗಿದು ಹೋಯ್ತು, ನನ್ನ ಕತಿ ಬೇರೆ ಆಕಿತ್ತು. ಅದಕ್ಕೆ ನಾ ಏನು ಹೇಳಿಲ್ಲ. ನೀ ಹಿಂಗ್ ಮಾಡ್ತೈತೇಳಿ ನಾ ಅನ್ಕೊಂಡಿದ್ದಿರ್ಲಿ ಬಿಡು. ಇಲ್ಲ ಸವಿ ನಿನ್ನಿಂತ್ರ ಒಂದು ಕೆಲಸ ಬೇಕಾಗೈತಲ್ಲೇ. ಪ್ಲೀಸ್ ಹೆಂಗಾರ ಮಾಡಿ ಇದು ಒಂದು ಕೆಲಸ ಮಾಡಿಕೊಡು. ಈ ಸತ್ಯ ಕಂಡು ಹಿಡಿಬೇಕಾಗೈತಿ. ಸತ್ಯ ಕಂಡು ಹಿಡಿಲಿಕ್ಕಂದ್ರೆ ಭಾಳ ದೊಡ್ಡ ಅನಾಹುತ ಆಗ್ತೈತಿ. ಅದಕ್ಕೆ ಏನೇನಿಲ್ಲ ಮಕ್ಕ ಏನು ಹೇಳಕತ್ತಿ ನೀನು? ಏನು ಸತ್ಯ? ಅದುಲೇ ಈ ಶಿವಪ್ಪಣ್ಣ ಅದನಲ್ಲ, ಈ ಶಿವಪ್ಪಣ್ಣ ಅವ್ರ ತಂಗಿ ಕತ್ ಹೇಳಿ ಮದುವೆಗೆ ಅವು ಕೊಳ್ಳಾಂದು ಮತ್ತು ತಾಳಿ ಚೈನ ಕಿವಾಂದು ಬಳಿ ಎಲ್ಲ ಮಾಡ್ಸ್ಯಾನ. ಆದ್ರೆ ನನಗೆ ಯಾಕ ಡೌಟ್ ಬರಾಕತ್ತೈತಿ. ಅವು ಬಂಗಾರದಲ್ಲೇ ಬಂಗಾರದಿದ್ದು ಅಂದ್ರೆ ಅವನ ಮುಖ ಇಟ್ಟೊತ್ತಿಗೆ ಹಂಡೆದಂತದಾಗಿರ್ತಿತ್ತು. ಗೊತ್ತೈತಿ ನಿನಗೆ? ತಂಗಿ ಸಲ ಅಂತೇಳಿ ಒಂದ್ ರೂಪಾಯಿ ಖರ್ಚು ಮಾಡಲ್ಲ. ಅಂತಾದ್ರಾಗಿವ 7-8 ಲಕ್ಷ ರೂಪಾಯಿ ಕೊಟ್ಲಿ ಹೆಂಗ ಕೋಟಿಗೆ ತಿಂದ್ರೆ ಆಕೆಗೆ ಬಂಗಾರ ಕೊಡಿಸಿದ ಅನ್ನೋದು ಚಿಂತೆತೈತಿ. ಅದ್ರಾಗ ಇವತ್ತು ಪೂರ್ಣ ಮಾತಾಡೋದು ಕೇಳಿಸ್ಕೊಂಡಿನಿ ನಾನು. ಆ ಹಡಿಬಿಟ್ಟಿ ಅದಳಲ್ಲ ಆಕಿ ಪಿಸರಿ ಊರ್ ಪಿಸರಿ ಗೀತಿ ಆಕಿಂದೇನ ಕೈವಾಡೈತಿಲ್ಲ ಇದ್ರಾಗ. ಪೂರ್ಣ ಮಾತಾಡತ್ತಿದ್ದು ಕೇಳಿಸ್ಕೊಂಡಿನಿ ನಾನು. ಬಂಗಾರದು ಅಲ್ಲಂದಂಗಾಗೈತಿ. ಹೆಂಗಾರ ಮಾಡಿ ಆ ಗೀತಿ ಬಾಯಿ ಬಿಡಿಸ್ಬೇಕು. ಇದ್ರೊಳಗೆ ಇವ್ರಿಬ್ರದ್ದು ಏನೇ ಗೋಲ್ಮಾಲ್ ಐತಿ. ಮತ್ತೆ ಬಂಗಾರ ತಗೊಂಡ್ ಬರಾಕ ಕೈ ತಕ್ಕನು ಕರ್ಕೊಂಡು ಹೋಗಿಲ್ಲ, ಯಾರನ್ನೂ ಕರ್ಕೊಂಡು ಹೋಗಿಲ್ಲ, ಒಬ್ಬನ ಹೋಗಿ ತಗೊಂಬಂದಿನ ಅಂತ ಹೇಳಕತ್ತಾನ. ಹಂಗೇನು ತಗೊಂಡು ಬರ್ತಾರ? ಹೌದಿಲ್ಲ? ಅದಕ್ಕೆ ಒಟ್ಟು ನೀನು ಆ ಗೀತಿ ಬಾಯಿ ಬಿಡಿಸಲ್ಲ ಹೆಂಗಾರ ಮಾಡಿ. ಏನ್ ಹೇಳಕತ್ತಿ? ಏನಿಲ್ಲ ಮಕ್ಕ ನೀನು ಹೋಗವ ಹೋಗ. ಅಲ್ಲ ನಿನಗೆ ಮಾಡೋ ಕೆಲಸ ಇಲ್ಲ ಅಂದ್ರೆ ನನಗೂ ಮಾಡೋ ಕೆಲಸ ಇಲ್ಲ ತೈತೇನು? ಹೋಗ ಆಗುದಿಲ್ಲ. ಆ ಹಡಿಬಿಟ್ಟಿ ಜೊತೆ ಮಾತು ಬಿಟ್ಟು ಎಷ್ಟೋ ದಿನ ಆಯ್ತು ನಾನು. ಆ ಹಡಿಬಿಟ್ಟಿ ಸಲ ಅಂದೆ ನಿಮ್ಮ ಕಡೆ ಎಲ್ಲ ನಾಯಿ ಬಡಿಸ್ಕೊಂಡಿನಿ ನಾನು. ಇಲ್ಲ ಆಗುದಿಲ್ಲ. ನನ್ನ ಕಡೆ ಆಗುದಿಲ್ಲವ. ಲೇ ಸವಿ ನೀನೇ ಹಿಂಗಂದ್ರೆ ಹೆಂಗಲ್ಲೇ? ಹಂಗ ಮಾಡ್ಬೇಡ. ಅಲ್ಲ ನಿನ್ನ ಕಾಲು ಬೀಳ್ತೀನಿ ನಾನು. ಹಂಗ ಮಾಡ್ಬೇಡ ಪ್ಲೀಸ್. ನನ್ನ ಸಲ ಅಂದೆ ಆ ಹಡಿಬಿಟ್ಟಿ ಜೊತೆ ಮಾತಾಡಿಕಿಸಿಂದ್ರೆ ಹೆಂಗಾರ ಮಾಡಿ ಬಾಯಿ ಬಿಡಿಸು. ಅಲ್ಲೋ ನಿಲ್ಲಮ್ಮಕ್ಕ ಆಕಿನ ಜೊತೆ ಮಾತು ಬಿಟ್ಟು 3 ತಿಂಗಳಾಯ್ತು ನಾನು. ಈಗ ಹೋಗಿ ಏನಾರ ಮಾತಾಡ್ಸಕ್ ಹೋದೆ ಅಂದ್ರೆ ಮಾತಾಡ್ತಾಳೆ ಏನಕ್ಕೆ? ಇಲ್ಲವಾ ಆಕಿ ಮಾತಾಡೋದಿಲ್ಲ, ನನ್ನ ಮುಂದೆ ಹೇಳೋದು ಇಲ್ಲ. ಸುಮ್ಮ ಮೈ ಮೇ ಬಿದ್ದು ಮಾತಾಡ್ಸಿದ್ರೆ ಏನಾರ ಒಂದು ಅನಿಸ್ಕೊಂಡು ಬರೋದಕ್ಕೈತಿ. ಇಲ್ಲವಾ ನನ್ನ ಕಡೆ ಆಗೋದಿಲ್ಲ. ಸವಿ ನೋಡಲ್ಲೇ ಸವಿ ವಿಚಾರ ಮಾಡ. ಹಂಗ ಮಾಡಬೇಡಲೇ ಸವಿ. ನನಗೆ ಈ ಸತ್ಯ ಗೊತ್ತಾಗಬೇಕಾಗೈತಲೇ. ಇನ್ನ ಇವರಿಬ್ರು ಏನೇನಾರ ಮಾಡಕತ್ತಾರ ಕಿತಾಪತಿಗಳು ಗೊತ್ತಾಗೋದಿಲ್ಲ ಗೇತಿ. ಪಾಪ ಅಲ್ಲ ಇನ್ನ ಹಾಕೋದು ಬಿಟ್ರೆ ಏನು ಅನ್ಸಲ್ಲಲೇ. ಸುಮ್ಮ ಎಂತಿಂತವರ ಗಿಬ್ಲಿಕೇಟ್ ಹಾಕಿಸಿಂದ್ರೆ ಆಮೇಲೆ ಬಂಗಾರದ ಹಾಕ್ಯವತ್ ಹೇಳಿ ಹಾಕತಾರ. ಆಮೇಲೆ ಆ ಹುಡುಗಿ ಮದುವೆ ಆಗಿ ಹೋದ್ಮ್ಯಾಗ ಒಂದಿಲ್ಲ ಒಂದು ದಿನ ಗಂಡನ ಮನೆಯವ್ರಿಗೆ ಗೊತ್ತಾಯ್ತಂದ್ರೆ ಸುಮ್ಮ ಜಗಳಕ್ಕೆ ಮೂಲಲ್ಲ. ಅದಕ್ಕೆ ಅದ್ರ ಸಂಬಂಧ ಹೇಳಾಕತ್ತೀನಿ. ನೋಡ್ ವಿಚಾರ ಮಾಡ. ನೀ ಹೇಳಾಕತ್ತಿದ್ದು ಕರೆನೆ. ಆಯ್ತು ತಗೋ ನೋಡೋಣಂತ. ಇದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೋರಲೆ. ಆದ್ರೆ ನೀನು ಆ ಹಡಿಬಿಟ್ಟಿ ಮುಂದೆ ಒಟ್ಟ ನನಗೆ ಸಪೋರ್ಟ್ ಮಾಡಬೇಡ. ಹೆಂಗೆ ಬೈಬೇಕಂದ್ರೆ ಒಟ್ಟ ನಾನು ಸೇರುವುದಿಲ್ಲ, ನನ್ನ ಕಂಡ್ರೆ ಆಗ ಬರುವುದಿಲ್ಲ ಅನ್ನೋರ್ಗತ್ಲೇನೆ ಇರು ನೀನು. ಯಾಕಂದ್ರೆ ನೀ ನನ್ನ ಜೊತೆ ಏನಾರ ಮಾತಾಡ್ತೀಯ ಗೊತ್ತಾಯ್ತು ಅಂತ ತಿಳ್ಕೋ. ಆ ಹಡಿಬಿಟ್ಟಿ ನಿನ್ನ ಮುಂದೆ ಏನು ಹೇಳೋದಿಲ್ಲ. ಅದಕ್ಕೆ ಆಯ್ತು ತಗೋ. ಅಲ್ಲ ಈ ಹಡಿಬಿಟ್ಟಿ ಜೊತೆ ಇಷ್ಟು ದಿನ ಮಾತಾಡಿಲ್ಲ, ಈಗ ಮಾತಾಡಿದ್ರ ಮಾತಾಡಿಸ್ತಾಳ ಆಯ್ತು ನನಗೆ? ಮಾತಾಡಿಸ್ಲಾರ್ದ ಏನು ಮಾಡ್ತಾಳ? ನೋಡೀಗ ಮಾತನ್ಯಾಗ ಹೆಂಗೆ ಮಳ್ಳ ಮಾಡಿ ಮಾತಾಡ್ಸಿಬಿಡ್ತೀನಿ. ಯುವನವಲ್ಯ ಏನಾಗಿತ್ತ? ಏನಿದೆ? ಅಲ್ಲ ಇವತ್ತೇನೋ ಒಂಥರ ಮಸ್ತ್ ಕಾಣಕತ್ತಿಯಲ್ಲ. ಯವ ನೀನು ನೋಡಾಕತ್ರ ನಂದ ದೃಷ್ಟಿ ಆಕೈತೆ. ನಂಗೆ ಅನ್ಸಾಕತ್ತೈತೆ ನೋಡ. ಏನ ಸುಸಾಕತ್ತಿಯಲ್ಲ? ಏನ್ ಮಾಡಾಕತ್ತಿ? ಬಿಟ್ಟಿ ಅಲ್ಲ ಇಟ್ಟು ದಿನ ಮಾತಾಡ್ಸ್ಲಾರ್ದಕ್ಕಿ ಇವತ್ತೇನಿವತ್ತ ತಾನಾಗೇ ಬಂದು ಮಾತಾಡ್ಸಕತ್ತಾಳಲ್ಲ. ಹಿಡಿಬಿಟ್ಟಿ ಊರು ಹಿಡಿಬಿಟ್ಟಿ ಇಟ್ಟು ದಿನ ಮಾತು ಬಿಟ್ಟಾಳ ಅಂದ್ಮ್ಯಾಗ ಈಗ ಯಾಕೆ ನಾ ಮಾತಾಡ್ಲಿ? ನಾನು ಮಾತಾಡೋದಿಲ್ಲ. ಏನವಾಗಿತ್ತಕ್ಕ ನನ್ನ ಮ್ಯಾಗಿನ ಸಿಟ್ಟ ಇನ್ನ ಹೋಗಿಲ್ಲ ನಿನಗ? ನೋಡು ನೀನೇ ನನಗೆ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ? ಅಲ್ಲ ನಿನ್ನ ಜೊತೆ ಇಟ್ಟು ದಿನ ಮಾತು ಬಿಟ್ಟೆ ಹೆಂಗದಿ ಅನ್ನೋದು ನನಗೆ ಗೊತ್ತು. ಹಂಗೆ ಮಾಡಬೇಡಾಗಿತ್ತಕ್ಕ, ಹಂಗೆ ಮಾಡಬೇಡ. ಮಾತಾಡ್ಸ. ಅಲ್ಲ ನೀನು ಬಿಟ್ಟು ಯಾರು ನನ್ನ ಜೊತೆ ಮಾತಾಡ್ತಾರೆ ಹೇಳ? ಅವಾಗ ಇಬ್ರು ಜೀವದ ಗೆಳತಿಯರ್ಗತ್ಲೆ ಇದ್ವಿ. ಈಗ ನೋಡ ಹೆಂಗಾಗ್ಬಿಟ್ಟೇವಿ. ನನಗಂತ್ರ ನಿನ್ನ ಮುಖ ನೋಡ್ದಾಗೊಮ್ಮೆ ಮಾತಾಡಿಸ್ತಿ ನಾರ ಮಾತಾಡಿಸ್ಬೇಕು ಅನ್ಕೋತೀನಿ. ಆದ್ರೆ ನೀನು ಮುಖ ತಿರುವಿ ಹೊಂಟ್ಬಿಟ್ಟಿ. ಅದಕ್ಕೆ ಇವತ್ತು ಏನಾಗಿದ್ದಾಗೋ ಲೆಕ್ಕತ್ತೇಳಿ ನಾನೇ ಮಾತಾಡ್ಸಕ್ ಬಂದೀನಿ. ಪ್ಲೀಸ್ ಮಾತಾಡ. ಇವೆಲ್ಲ ನಾಟಕ ನನ್ನ ಮುಂದೆ ಬೇಡ. ಇಟ್ಟು ದಿನ ಇರ್ಲಾರ ಪ್ರೀತಿ ಇವತ್ತ ಉಕ್ಕಿ ಬತ್ತೇನು? ಏನ್ ಬೇಕಾಗಿತ್ತು ಅದನ್ನ ಹೇಳ. ಇವೆಲ್ಲ ನಾಟಕ ಬೇಡ ನನ್ನ ಮುಂದೆ. ಏನವಾಗಿತ್ತಕ್ಕ ಹೆಂಗ ಮಾತಾಡ್ತೀಯಲ್ಲ? ಅಲ್ಲ ನಿನ್ನ ಸಂಬಂಧ ಯಾರ್ಯಾರ ಕಡೆನೋ ಏನೇನೋ ಅನಿಸ್ಕೊಂಡು ಯಾರ್ಯಾರಿಗೋ ಏನೇನೋ ಅಂದ್ ಬರ್ತೀನಿ. ನೀ ನೋಡಿದ್ರೆ ಹೆಂಗ ಮಾತಾಡ್ತೀಯಲ್ಲ? ಇವತ್ತು ನಿನ್ನ ಸಂಬಂಧ ಆ ನೀಲಮ್ಮಕ್ಕನ ಜೋಡ ಜಗಳನ ಮಾಡಿ ಬಂದೀನಿ. ಗೊತ್ತೇನು ನಿನಗೆ?
ಯಾಕೆ ಜಗಳ ಮಾಡ್ಕೊಂಡ್ ಬಂದಿ? ಏನಾಯ್ತು? ಮತ್ತಿನ್ನೇನಾಗಿತ್ತಕ? ಸಿಟ್ಟು ಬರ್ಲಾರ್ದೆ ಏನಕ್ಕೈತಿ? ಅದು ನಿನ್ನ ಬಗ್ಗೆ ಮಾತಾಡಿದ್ರೆ ಯಾರ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೊತಾಳಿ ಸಹಿತಾ, ನಿನ್ನ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಅಲ್ಲ ಮೊನ್ನೆರ ನ್ಯಾಯ ಪಂಚಾಯತಿ ಆಗಿ ಕಿಸಿಂದ್ರೆ ನಿಂದು ಶಿವಪ್ಪ ನಂದು ಎಲ್ಲ ಬಗೆ ಹರದ ಕಿಸಿಂದ್ರೆ ಹೋಗೈತಿಲ್ಲ. ಅದನ್ನ ಬಿಟ್ಟು ಮತ್ತೆ ಬಂದು ನನ್ನ ಕಿವಿ ಊದಾಕತ್ತಾಳ. ಇಲ್ಲ ಆಕಿ ಬದ್ಲಾಗಿಲ್ಲ, ಆಕಿ ಹಂಗ ಅದಾಳ. ಶಿವಪ್ಪಣ್ಣ ಆಕಿ ಇಬ್ರು ಏನಾದ್ರೂ ಕಾತಾಡ್ತಾರ ಅಲ್ಲಿ ಹೋಗ್ತಾರ ಇಲ್ಲಿ ಬರ್ತಾರ ಅಂತ ಹೇಳ್ಕಿಸಿಂದ್ರ ಮತ್ತೆ ಸಿಟ್ಟು ಬರ್ಲಾರ್ದೆ ಏನಕ್ಕೈತಿ? ಅದಕ್ಕೆ ಬಾಯಿ ಮಾಡಿ ಬಂದ್ಬಿಟ್ಟಿನಿ ನಾನು. ನೋಡಲಿ ಸವಿ ನೋಡ. ಅಲ್ಲ ನಮ್ಮನೆ ಬಿಟ್ಟು ಈಗ ಎಲ್ಲರ ಹೊಕ್ಕೇನೆ ಇಲ್ಲ ಮನ್ಯಾಗ ಇರ್ತೀನಿ ಅಂದ್ರನಕಿ ನೀಲಮಕ್ಕ ಊರ್ ತುಂಬಾ ಸುದ್ದಿ ಮಾಡಕತ್ತಾವ ತಲೆ. ಮತ್ತೆ ನನಗೂ ಈಗೀಗ ಕಿವಿಗೆ ಬೀಳಕತ್ತಾವ. ಇಲ್ಲ ಸವಿ ಇಲ್ಲ, ಎಲ್ಲಾ ಬಿಟ್ಟೆ ನನ್ನ ಪಾಡಿನ ಆರಾಮದಿನಲ್ಲಿ ನನ್ನ ಗಂಡನ ಜೋಡ. ಎದಕ್ಕೆ ಹಿಂಗ ಮಾಡಕತ್ತಾಳ ಅನ್ನೋದ ತಿಳಿಯಾಕತ್ತಿಲ್ಲ. ನೋಡಿದ್ರೆ ನನಗೂ ನಗು ಬರತೈತಿ. ಅಲ್ಲ ನಾನು ನಾಟಕ ಮಾಡ್ತೀನಿ ಅಂದ್ರೆ ನನಗೆ ಡಬಲ್ ನಾಟಕ ಮಾಡಕತ್ತಾಳ. ಮಾಡಿ ನನಗೆ ಬೇಕಾಗಿರೋದು ಸತ್ಯ ಗೊತ್ತಾದ ಮ್ಯಾಗ ಆಮ್ಯಾಗ ಯಾರು ಬದ್ಲಾಗಿಲ್ಲ ಅನ್ನೋದು ನಾನು ತಿಳಿಸ್ತೀನಿ ಅಂತ ನಿನಗೆ. ಗಪ್ಪಾಗ ಅಲ್ಲ ಯಾರ ಏನಾರ ಅಂತಾರ ತಿಳಿ ನೀ ಯಾಕೆ ಕಳ್ತಿ? ಅಲ್ಲ ನೀ ತಪ್ಪು ಮಾಡಿದೆ ಅಂದ್ರೆ ಆಳ್ಬೇಕು, ನೀನ ತಪ್ಪು ಮಾಡಿಲ್ಲ ಅಂದಾಗ ಮತ್ತೆ ಕಳ್ತಿ. ಗಪ್ಪಾಗ ನಾನು ಈಗೀಗ ಬಾಳ ಸುದ್ದಿ ಕೇಳಾಕತ್ತೀನಿ. ಅಲ್ಲ ಆ ಶಿವಪ್ಪಣ್ಣ ಮೊದ್ಲು ಹೆಂಗಿದ ನೋಡ, ಈಗ ಹೆಂಗ್ ಬದ್ಲಾಗ್ಬಿಟ್ಟನ. ಅವ್ರ ತಂಗಿ ಮದುವೆತ್ತ ಅದೇನು ಪ್ರೀತಿ ಹೇಳಾಕತ್ತೈತು ನೋಡಬಾರ್ದು. ಮಾಡ್ತೀನಿ ಆ ನೀಲಮ್ಮಕ್ಕಗ ಬಿಡುದೇ ಇಲ್ಲ. ಮಾಡ್ತೀನಿ ಆಕಿಗೆ ಇದ್ದಿದ್ದು ಇರ್ಲಾರ್ದು ಏನೇನಾರು ಹುಟ್ಟಿಸ್ಕೊಂಡು ಹೇಳಾಕತ್ತಾಳ. ಹೇಳಿ ಎಟ್ಟು ಹೇಳ್ತಾಳ ಹೇಳಿ. ಮಾಡ್ತೀನಿ ಬಿಡುದೇ ಇಲ್ಲಕ್ಕಿನ್ನ. ಇಬ್ರು ಸೇರಿ ಮಾಡೋಣತ್ತೆ. ನಿನಗೊಂದು ವಿಷಯ ಗೊತ್ತೇನೆ? ಆ ಶಿವಪ್ಪಣ್ಣ ಅದಾನಲ್ಲ ಅವ್ರ ತಂಗಿಗೆ ತಿಳಿಕಿಸಿಂದ್ರ ಅದೇನೇನೋ ಮಾಡ್ಸಣತ್ತ ನೋಡ. ಅಟ್ರೊಕ್ಕ ಎಲ್ಲಿಯೂ ಬಂದು ಅನ್ನೋದೇ ಗೊತ್ತಾಗತ್ತಿಲ್ಲ. ಅಲ್ಲ ನನಗ ವಿಚಿತ್ರ ಅನ್ಸಾಕತೈತಿ. ನಿನಗೇನಾರ ಸುದ್ದಿ ಗೊತ್ತಾಗಿತ್ತೇನೆ? ನನಗೆ ಗೊತ್ತಾಗೈತೆ? ಇಲ್ಲಿ ಬಿಡ, ಗೊತ್ತಿಲ್ಲ ನನಗೆ. ಏನಾಯ್ತ? ಅಯ್ಯ ಎದಕ್ಕೆ ಗಾಬ್ರಕ್ಕೆ? ನಾ ಕೇಳಿದ ನಿನಗೆ. ಅಲ್ಲ ಅಲ್ಲಿ ಇಲ್ಲಿ ಯಾರು ಮಾತಾಡೋದು ಕೇಳ್ಯಾವೇನಂತೇಳಿ ಅವ್ರ ತಂಗಿಗತ್ತ ಹೇಳಿ ಅದೇನು ಬಂಗಾರದು ತಾಳಿ ಸರ ಅತ್ತ, ಕೊಳ್ಳಾಗ ಚೈನ್ ಅತ್ತ, ನಕಲೇಸ್ ಅತ್ತ, ಮೂಗಣ್ಯಾಂದತ್ತ, ಕೈಯಾಂದತ್ತ, ಕಿವ್ಯಾಂದತ್ತ, ಏನೇನು ಮಾಡ್ಸಾರಂತ ನೋಡು. ಏನಿಲ್ಲ ಅಂದ್ರೂ ಒಂದು 10 ಲಕ್ಷ ರೂಪಾಯಿ ತನ ಬಂದಿರ್ಬೇಕು ಅನಿಸ್ತೈತಿ. ಅಟ್ಟೆಲ್ಲ ಮಾಡ್ಸಾಕ ಇವನ ಕಡೆ ರೊಕ್ಕ ಎಲ್ಲದಾವು ಅಂತೇಳಿ ಡೌಟ್ ಬರಾಕತೈತಿ. ಡೌಟ್ ಯಾಕೆ ಬರಾಕತೈತಿ ಅಂದ್ರೆ ನಿನಗ ಶಿವಪ್ಪಣ್ಣ ಅವೇನ ರೊಕ್ಕ ಇದ್ವಲ್ಲ ಅದ್ರಾಗ ನಿನಗೆ ಬಳಿ ಕೊಳ್ಳಾಂದು ಮಾಡಿಸ್ಕೊಟ್ಟಾನಿಲ್ಲ. ಲಿಲಿ ಹಡಿಬಿಟ್ಟಿ ನೀ ಏನಲ್ಲ ನೀನು ಇಟ್ಟು ಜೋರು ಹೇಳಕತ್ತಿಯಲ್ಲ. ಗಪ್ಪ ಯಾರ ಕೇಳಿಸ್ಕೊಂಡ್ರಂದ್ರೆ ನನ್ನ ಹೆಣ ಎತ್ತಾರ ಅವಾಗಿಂದ ಅವಾಗ. ಈಗ ಅವನ ಜೊತೆ ಮಾತಾಡೋದಿಲ್ಲ, ಅವನ ಜೊತೆ ಏನು ಇಸ್ಕೊಳ್ಳೋದಿಲ್ಲ ಅವನ ಕಡೆ. ನೀನ ನಾ ಎಲ್ಲಿ ಈಗ ಹೇಳಕತ್ತೀನಿ, ಅವಾಗಿನ ಸುದ್ದಿ ಮಾತಾಡಕತ್ತೀನಿ ನಾನು. ಅವಾಗ ಮಾಡಿಸ್ಕೊಟ್ಟಾನ. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡಿರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ.